ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬ್ರಾಹ್ಮಣೋ ಭೋಜನ ಪ್ರಿಯ ಮತ್ತು ಬ್ರಾಹ್ಮಣೋ ಬಹುಜನ ಪ್ರಿಯ ಎಂಬ ಎರಡು ವಾಕ್ಯಗಳ ಅರ್ಥಗಳನ್ನ ಇವತ್ತು ನಾವು ತಿಳಿಯೋಣ. ಈ ಎರಡು ವಾಕ್ಯಗಳು ಅರ್ಥಪೂರ್ಣವಾದವುಗಳೇ. ಬ್ರಾಹ್ಮಣ ಭೋಜನ ಪ್ರಿಯವೆಂದರೆ ಋತು, ತಿಥಿ, ಕಾಲ, ಸನ್ನಿವೇಶ, ಸಂದರ್ಭಗಳನ್ನ ಅನುಸರಿಸಿ ಊಟ ಮಾಡುವ ಕಲೆ ಬ್ರಾಹ್ಮಣನಿಗೆ ಗೊತ್ತು. ಭೋಜನ ಪ್ರಿಯವಾದ ಭೋಜನ ಮಾಡುವವ. ಹಿತಾಹಾರವೆಂದರೂ ಸರಿಯೇ. ಹಾಲು, ತುಪ್ಪ, ಮಜ್ಜಿಗೆ, ಇಂಗು, ಎಳ್ಳು, ಬಾಳೆ ಹೀಗೆ ಒಂದೊಂದರ ಆಯುರ್ವೇದೀಯ ಗುಣಶಕ್ತಿ ಅವರಿಗೆ ಆನುವಂಶಿಕವಾಗಿಯೇ ತಿಳಿದಿದೆ. ಅದನ್ನವರು ತಮ್ಮ ಜೀವನದಲ್ಲಿ ಸಮರ್ಪಕವಾಗಿ ಬಳಸುವಷ್ಟು ವ್ಯವಧಾನ ಉಳಿದವರಿಗಿಲ್ಲ. ಭೋಜನ ಸರಿಯಾಗಿದ್ದರಲ್ಲವೇ ಉಳಿದದ್ದು, ಅಲ್ಲವೇ ಪ್ರಾಣ ಬ್ರಹ್ಮವೆಂದು ಹೇಳಿರುವ ರಹಸ್ಯ ಅವರಿಗೆ ತಿಳಿದಿರುವುದರಿಂದ ಅವರು ಭೋಜನ ಪ್ರಿಯರು ಹೌದು, ಪ್ರಿಯ ಭೋಜನ ವೃತ್ತಿಗಳು ಹೌದು. ಎರಡನೆಯ ವಾಕ್ಯ, ಬ್ರಾಹ್ಮಣೋ ಬಹುಜನ ಪ್ರಿಯ. ಪೂರ್ವ ಕಾಲದಲ್ಲಿ ಬ್ರಾಹ್ಮಣರೇ ವಿದ್ಯಾವಂತರು, ಬುದ್ಧಿವಂತರು. ಪಂಚಾಂಗದಿಂದ ಹಿಡಿದು ಜ್ಯೋತಿಷ್ಯ, ಆಯುರ್ವೇದ, ಓದು, ನ್ಯಾಯ, ವಿಮರ್ಶೆ, ನಿರ್ಣಯಗಳೆಲ್ಲ ಅವರಿಂದಲೇ ನಡೆಯುತ್ತಿದ್ದವು. ಸಾಮಾನ್ಯವಾಗಿ ಓದು ಬರಹ ಬಾರದ ಅಂದಿನ ಸಾಮಾನ್ಯ ಜನ ತಮ್ಮ ಎಲ್ಲಾ ಸುಖ ದುಃಖ ವ್ಯವಹಾರ ಕಾರ್ಯಗಳಿಗೂ ಅವರನ್ನೇ ಅವಲಂಬಿಸಬೇಕಾಗಿತ್ತು. ಹೀಗಾಗಿ ಅವರು ಸಮಾಜದಲ್ಲಿ ಪ್ರತಿಷ್ಠಿತರು ಆಗಿದ್ದರಲ್ಲದೆ ಪಂಡಿತರು ಆಗಿದ್ದರು. ಈ ಎಲ್ಲ ಶಕ್ತಿಗಳಿಂದಾಗಿ ಅವರು ಬಹುಜನರಿಗೆ ಪ್ರಿಯರು ಆಗಿದ್ದರು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.